बारी बारी जाऊं मैं हिंदी पे वारी, हिंदी हमारी सबकी है महतारी, हिंदी हमारी। ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ अंदर खनिजों का व्यापक धन है। ಅದೇ ಥರ ಮುಂದಿನ ಪ್ರಶ್ನೆ ಇತ್ತು, ಕವಿತಾ के आधार पर भारत माता का स्वरूप लिखिए ಅಂತ ಕೇಳಿದರೆ ಎಸ್, एक हाथ में न्याय पताका, दूसरे हाथ में ज्ञानदीप, मातृभूमि अमरों की जननी, इसके हृदय में ಗಾಂಧಿ ಬುದ್ಧರಾಮ್ ಶಾಯಿತ್ ಹುಯೇ ಹೈ ಅಂತ ಬರೆದ್ರೆ ಈ ಉತ್ತರನೂ ಕೂಡ ಆಗ್ತದೆ। ಮುಂದಿನ ಪ್ರಶ್ನೆ ಇತ್ತು, कश्मीरी सेबದಿಂದ गाजर के बारे में प्रेमचंद जी के विचार क्या है। सली गाजर गरीबों के पेट भरने की चीज़ थी, अमीर लोग गाजर के हलवा बनाकर खाते हैं, गाजर में बहुत विटामिन है, गाजर को आज मेज़ों पर खाने के मेज़ों पर स्थान मिला है ಅಂತ ಉತ್ತರ ಬರಿಬೇಕಿತ್ತು। ಮುಂದಿನ ಪ್ರಶ್ನೆ ಬಂತು, लेखिका ने गिल्लू के प्राण कैसे बचाए ಅಂತ ಇದೆ। हौले से उठाकर अपने इस कमरे में ले आई, इस रुई से रक्त पोंछकर घावों पर पेंसिलिन का मरहम लगाई, कई घंटे के उपचार के बाद उसके मुंह में एक बूंद पानी भी ಟಪಕಾಯಿ ಅಂತ। ಸೊ ಈ ಉತ್ತರಗಳನ್ನು ತಾವು ಬರೆದ್ರೆ ಖಂಡಿತವಾಗಿ ಇದು ಕೂಡ 2 ಅಥವಾ 3 ಅಂಕಕ್ಕೆ ಪ್ರಶ್ನೆ ಬರ್ತದೆ। ಮುಂದಿನ ಪ್ರಶ್ನೆ ಗಿಲ್ಲುಕೆ ಕಾರ್ಯಕಲಾಪ ಇತ್ತು। ಈ ಪ್ರಶ್ನೆಯಲ್ಲಿ ತಾವೇನು ಮಾಡಬೇಕು ಅಂದರೆ, लेखिका का ध्यान आकर्षित करने के लिए गिल्लू क्या कहाँ का छिप जाता था, ಆಮೇಲೆ ಅದನ್ನು लेखिका को चौंकाने के लिए लेखिका का ध्यान आकर्षित करने के लिए, ಆ ಎರಡರ ಪ್ರಶ್ನೆ ಉತ್ತರಗಳನ್ನು ತಾವೇನು ಮಾಡಬೇಕಾಗಿತ್ತು ಜೋಡಿಸಿ ಇಲ್ಲಿ ಬರೆದ್ರೆ ಖಂಡಿತವಾಗಿಯೂ ಕೂಡ ಇದು ಕೂಡ 3 ಅಂಕಗೆ ಬರ್ತಕ್ಕಂಥ ಪ್ರಶ್ನೆ ಇದೆ। ಖಂಡಿತವಾಗಿ ಉತ್ತರ ಕೊಡ್ತಾರೆ। ಗಿಲ್ಲು लेखिका के घर में झूलता रहता था, काजू खाता था, ಓಕೆ, ಅದು ಕೂಡ ಎಲ್ಲ ಬರಿಬಹುದಾಗಿತ್ತು। ಅಭಿನವ್ ಮನುಷ್ಯದಿಂದ ಪ್ರಶ್ನೆ ಬಂತು, ಪ್ರಕೃತಿ ಪರ ಸರ್ವತ್ರ ಹೇ ವಿಜಯಿ ಪುರುಷ ಆಸೀನ್, इसका आशय ಕೇಳ್ತಾರೆ ಅಥವಾ ಭೌತಿಕ ಸಾಧನಾ का वर्णन कीजिए ಅಂತ ಕೇಳ್ತಾರೆ। ಸೊ ಬರೀತಕ್ಕಂಥದ್ದು मानव ने प्रकृति पर विजय प्राप्त किया है, वारी विद्युत भाप उसके इच्छानुसार उपयोग भी हो रहे हैं, उसके आज्ञानुसार पवन का ताप चढ़ और उतर रहा है ಅಂತ ಈ 3 ಸಾಲುಗಳನ್ನು ಬರೆದ್ರೆ ಖಂಡಿತವಾಗಿ ಇದಕ್ಕೂ ಕೂಡ ಅಂಕಗಳನ್ನು ಕೊಡ್ತಾರೆ। ಇನ್ನು ಬಸಂತನ ಬಗ್ಗೆ ಪ್ರಶ್ನೆ ಬರ್ತದೆ, बसंत एक ईमानदार लड़का है कैसे ಅಂತ। ಸೊ ಬರಿಬಹುದು, वह स्वाभिमान से जीने वाला लड़का है, परिश्रम से जीने वाला लड़का है। ಆಮೇಲೆ ಎಸ್, पंडित राजकिशोर के 2 पैसे भीख समझता है, ಓಕೆ। ಈ ತರನಾಗಿರ್ತಕ್ಕಂಥ ನೀವು ಆತನ ಗುಣಗಳ ಬಗ್ಗೆ ಒಂದು 3-4 ಸಾಲುಗಳನ್ನು ಬರೆದಿದ್ದೆ ಆದರೆ ವಿಶೇಷವಾಗಿ ಬಸಂತನ ಬಗ್ಗೆನೂ ಕೂಡ ಕ್ವಶನ್ಸ್ ಬರ್ತದೆ। ಇನ್ ಕೇಸ್ ಬಸಂತನ ಬಗ್ಗೆ ಬರದೇ ಇದ್ದರೆ ವಿದ್ಯಾರ್ಥಿಗಳೇ पंडित राजकिशोर ಅವರ ಬಗ್ಗೆ ಪ್ರಶ್ನೆ ಬರ್ತದೆ। ಸೊ पंडित राजकिशोर ಅವರು मजदूरों के नेता थे, हमदर्दी दिखाते थे, आदर के साथ व्यवहार करते थे, और बसंत को 1 नोट पैसे देते हैं और 2 पैसे देने के लिए भी जाते हैं, ज़रूरत न होने पर भी छलनी लेते हैं, और प्रताप के मुंह से घायल होने की खबर सुनकर बसंत के घर जाते हैं, एम्बुलेंस के लिए फ़ोन करवाते हैं, ಆಮೇಲೆ ಡಾಕ್ಟರ್ಸ್ ಬುಲ್ವಾಕರ್ ಇಲಾಜ್ ಕರ್ವಾತೆ ಹೇ ಅಂತ ಈ ಎಲ್ಲ ಅಂಶಗಳನ್ನು ಪಂಡಿತ್ ರಾಜ್ಕಿಶೋರ್ ಅವರ ಪರೋಪಕಾರದ ಗುಣಗಳಾಗಿದ್ದಾವೆ। ಈ ಪ್ರಶ್ನೆಯೂ ಕೂಡ ಬರ್ತಕ್ಕಂಥ ಚಾನ್ಸಸ್ ಇದೆ। ಮುಂದಿನ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಎಸ್ ತುಳಸಿ ಸಾತಿ ವಿಪತ್ತಿಗೆ ವಿದ್ಯಾ ವಿನಯ ವಿವೇಕ, ಈ ದೋಹಾದ ಭಾವಾರ್ಥ ಕೇಳಿದ್ರೆ ತಾವು ಬರೀತಕ್ಕಂಥದ್ದು विद्या विनय विवेक विपत्ति के साथी है, जब मनुष्य पर विपत्ति आती है विद्या विनय विवेक ही साथ निभाते हैं, जो राम पर विश्वास रखता है वह मनुष्य हमेशा साहसी बनता है, सत्यव्रत बनता है, ಸುಕೃತ್ವಾನ್ बनता है ಅಂತ 3 ಸಾಲುಗಳನ್ನು ಬರೀಬೇಕಾಗಿತ್ತು। ವಿಶೇಷವಾಗಿ ಕೆಲವು ವಿದ್ಯಾರ್ಥಿಗಳು ಶಬ್ದಾರ್ಥ ಬರೀತಾರೆ, ಆಯ್ಕೆ ಬರೀತಾರೆ, ಉದ್ದೇಶ ಬರೀತಾರೆ, ಅದು ಕೂಡ ಬರೆದರೆ ತಪ್ಪಾಗಲಾರದು। ತುಳಸಿ ಸಾತಿ ವಿಪತ್ತಿಗೆ, ಆಮೇಲೆ ರಾಮನಾಮಮನಿ ದೀಪಧರು ಅಂತಕ್ಕಂಥ ದೋಹೆಯ ಭಾವಾರ್ಥ ಸಹಿತ ಖಂಡಿತವಾಗಿ ನೋಡ್ಕೊಳ್ಳಿ। ಮೊದಲ 3 ದೋಹಾಗಳು ತುಂಬಾ ಸರಳ ಇದ್ದಾವೆ, ಕಡೆಯ 2 ದೋಹಾಗಳು ಏನದಪ್ಪ ಅಂದ್ರೆ ಕಠಿಣ ಇದ್ದಾವೆ। ಸೊ ಹೀಗಾಗಿ 3 ಮತ್ತು 4ರ ದೋಹಾಗಳನ್ನು ಹೆಚ್ಚು ಒತ್ತು ಕೊಡಿ। ಮುಂದಿನ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ, सूचना व संचार के क्षेत्र में इंटरनेट का महत्व क्या है ಅಂತ ಕೇಳ್ತಾರೆ। ಸೊ ಇದು पल भर में हम विचार, वीडियो, स्थिर चित्र को भेज सकते हैं किसी भी दुनिया में, चाहे पुस्तकालय के पुस्तक भी कम समय में भेज सकते हैं। इंटरनेट आधुनिक जीवन शैली का महत्वपूर्ण अंग बन गया है, इंटरनेट के बिना सूचना व संचार के क्षेत्र दोनों ही ठप पड़ जाते हैं ಅಂತಕ್ಕಂಥ ಉತ್ತರಗಳನ್ನು ತಾವು ಒಂದು 4 ಸಾಲುಗಳನ್ನು ಸೂಚನಾ ಮತ್ತು ಸಂಚಾರ ಅಂದರೆ ಮಾಹಿತಿ ಮತ್ತು ಸಂವಹನ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಉಪಯೋಗದ ಬಗ್ಗೆ ಪ್ರಶ್ನೆ ಇತ್ತು। ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಬರ್ತದೆ। ಇವೆಲ್ಲ ಇಂಟರ್ನೆಟ್ನ ಲಾಭಗಳನ್ನು ಅರಿತುಕೊಂಡಿದ್ದಾದರೆ ನೀವು ನಿಬಂಧಗಳನ್ನು ಸಹಿತ ಬರೆದು ಖಂಡಿತವಾಗಿ ಅಲ್ಲಿನೂ ಕೂಡ 4 ಅಂಕಗಳನ್ನು
ಸರಳವಾಗಿಯೇ ತಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ ಗಳಿಸಿಕೊಳ್ಳಬಹುದು. ಈ ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ಲಾಭ ಹಾನಿಗಳನ್ನು ನೋಡ್ಕೊಡ್ರಿ, ಅಲ್ಲಿಂದ ಖಂಡಿತವಾಗಿ ಪ್ರಶ್ನೆಗಳು ಬರ್ತಾವೆ. ಇನ್ನು ಮುಂದಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು, ಸೋಷಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ खोज है कैसे ಅಂತಕ್ಕಂಥದ್ದು. ಓಕೆ, ಸೊ ಉತ್ತರ ಇದೆ, यह दुनिया भर लोगों को एक जगह पर ला खड़ा कर दिया है. सोशल नेटवर्क में कई साइट्स है. ಆಮೇಲೆ देश विदेश के लोगों का रहन सहन, वेशभूषा, खान पान, इसके अलावा संस्कृति, कला आदि का प्रभाव शीघ्र हमारे समाज पर पड़ रहा है ಅಂತ ಈ ಸೋಷಲ್ ನೆಟ್ವರ್ಕಿಂಗ್ ಬಗ್ಗೆ ತಾವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಯಾಕಂದ್ರೆ ಇದು ಅನ್ವಯ ಮಾದರಿ ಪ್ರಶ್ನೆಗಳು ಬರ್ತದೆ. ಎಸ್, ಅಭಿವ್ಯಕ್ತಿ ಮಾದರಿಯಲ್ಲಿ ಪ್ರಶ್ನೆಗಳನ್ನು ಬರೋದ್ರಿಂದ ಈ ಕ್ವಶನನ್ನು ನಾವು ಏನು ಮಾಡ್ಬೋದು, ಎಕ್ಸ್ಪೆಕ್ಟೇಷನನ್ನು ನಿರೀಕ್ಷೆಯನ್ನು ಮಾಡ್ಬೋದು ಇಲ್ಲಿಂದ. ಸೊ ಅದಕ್ಕಾಗಿಯೇ ನಾನು ನಿಮಗೆ ಹೇಳ್ತಕ್ಕಂಥದ್ದು ಸೂಚನಾ ಮತ್ತು ಸಂಚಾರಿಕೆ ಕ್ಷೇತ್ರ ಮತ್ತು ಸೋಷಿಯಲ್ ನೆಟ್ವರ್ಕಿಂಗ್ ಎರಡೂ ಪ್ರಶ್ನೆಗಳ ಅರ್ಥಗಳನ್ನು ಚೆನ್ನಾಗಿ ತಿಳಿದುಕೊಂಡು ಉತ್ತರಗಳನ್ನು ಕನಿಷ್ಠ 3ರಿಂದ 4 ಸಾಲುಗಳಲ್ಲಿ ನೀವುಗಳು ಬರೆದಿದ್ದೆ ಆದರೆ ಖಂಡಿತವಾಗಿ ಮೌಲ್ಯಮಾಪಕರು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ, ಅಂಕಗಳನ್ನು ಕೊಡ್ತಾರೆ. ಈ ಪ್ರಶ್ನೆಗಳು ಇಲ್ಲೆಲ್ಲ ವಾರ್ಷಿಕ ಪರೀಕ್ಷೆಗೂ ಕೂಡ ಇಂಪಾರ್ಟೆಂಟೇ ಇದ್ದಾವೆ. ಮುಂದಿನ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ, सम्मेलन में लेखक के क्या अनुभव हो रहे थे संक्षेप में लिखिए ಅಂತ ईमानदारों के सम्मेलन में ಪಾಠದಲ್ಲಿರ್ತಕ್ಕಂಥ ಕ್ವಶನ್ ಇತ್ತು. ಇಲ್ಲಿ सम्मेलन में शानदार उद्घाटन के बाद लेखक की चप्पलें अदली बदली हो गई. लेखक ने अपना धूप का चश्मा खो दिए. बिस्तर के चादर भी गायब हो गई. यस, 2 और चादरें होटल के कमरे में भी गायब हो गई. बाद में उन्होंने अपने चश्मे को एक सज्जन व्यक्ति के पास देखा. सम्मेलन में तीसरे दिन कंबल गायब हुआ. अगले दिन लेखक रात को पहनने के कपड़े सिरहाने में नीचे दबाया. नई चप्पलें तथा सेविंग डिब्बे को बिस्तर के नीचे दबाया. अगले दिन ताला भी चोरी हो गया. तब लेखक ने तय किया कि जल्दी इस जगह को खाली कर दे, नहीं तो मैं भी चुरा जाऊंगा ಅಂತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ಇಮಾನ್ದಾರೋ ಕೆ ಸಮ್ಮೇಳನ में ಇಲ್ಲಿ ಅನ್ವಯಿಕ ಮಾದರಿಯಲ್ಲಿ ಈ ಪ್ರಶ್ನೆಗಳನ್ನು ಸಹಿತ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಕೇಳ್ತಾರೆ. ಇಲ್ಲಿ 1 ಅಂಕಕ್ಕೆ ಅನುರೂಪತದಲ್ಲಿ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ 2 ಮತ್ತು 3 ಅಂಕಕ್ಕೆ लेखक भेजे गए निमंत्रण पत्र में ಒಂದು ಇಟ್ಕೊಡ್ರಿ. ಆಮೇಲೆ ಚಪ್ಪಲೆ ಚೋರಿ ಹೋನೆ ಪರ್, ಧೂಪ್ ಕಾ ಚಶ್ಮಾ. ಆಮೇಲೆ ಇದೊಂದು ತಾವೇನು ಮಾಡಬೇಕಂದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಅರಿತುಕೊಂಡಿದ್ದೆ ಆದರೆ ಖಂಡಿತವಾಗಿ ಅಂಕಗಳನ್ನು ಪಡಿತೀರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.